ರಾಹುಲ್ ಗಾಂಧಿ ಅವರನ್ನು ಬಹಳ ಒಂದು ರೀತಿ ಲಘುವಾಗಿ ಅಥವಾ ವ್ಯಂಗ್ಯವಾಗಿ ಮಾತಾಡುವಂತಹ ಅನೇಕ ಸಂದರ್ಭಗಳಿದೆ. ಈಗ 99 ಸ್ಥಾನವನ್ನು ಏಕಾಂಗಿ ಪಡೆದಿರೋದು ಅದು ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಮರುಹುತ್ತಾರೆ. ಇಲ್ಲ ನೋಡಿ, ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಇಮೇಜ್ ಏನಿದೆ 2-3 ಚುನಾವಣೆಯಲ್ಲಿ ಅದು ಚರ್ಚೆಗೆ ಗ್ರಾಸಾಗಿದೆ. ನಾವು ಮಾತಾಡೋದಕ್ಕಿಂತ ಜನ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲವನ್ನು ಹರಿದಾಡಿದೆ. ಆದರೆ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡಿದಷ್ಟು ಅವ್ರಿಗೇನು ಮಾಡಿಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಅತ್ಯಂತ ಕೀಳವಾಗಿ ಮಾತಾಡಿರುವಂಥದ್ದು ಅದು ದೊಡ್ಡ ಲಿಸ್ಟೇ ಇದೆ ಅವ್ರು ಮಾತಾಡಿರೋದು. ಹೀಗಾಗಿ ಒಬ್ಬ ರಾಜಕಾರಣಿ ಈ ಟೀಕೆಗಳನ್ನು ಎದುರಿಸುವಂಥ ಸಾಮರ್ಥ್ಯ ಇದ್ದವರೇ ನಾಯಕರಾಗ್ತಾರೆ. ಮತ್ತು ಕಾಂಗ್ರೆಸ್ ರಿಸರ್ಜೆನ್ಸ್ ಅಂತ ಏನಂತಾರೆ, ಅದು ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಅವರು ಜಯವನ್ನು ಸಾಧಿಸಿದ್ದಾರೆ. ಸ್ವಂತ ಬಲದಿಂದ ಅಲ್ಲ. UP ತೆಗೆದುಕೊಳ್ಳಿ, ಮಹಾರಾಷ್ಟ್ರ ತೆಗೆದುಕೊಳ್ಳಿ, ಎಲ್ಲ ಅವ್ರ ನಂಬರ್ ಹೆಚ್ಚಾಗಿದೆ ಅಲ್ಲಿ. ಹೀಗಾಗಿ ಆಮೇಲೆ UDF ಕೇರಳದಲ್ಲಿ ಇಲ್ಲೇ ಮೇಜರ್ ಇರುವಂಥದ್ದು. ಸೊ ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡಿರುವಂಥ ಕಾಂಗ್ರೆಸ್ ತನ್ನ ಬೆನ್ನನ್ನು ಚಪ್ಪರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೊನೆ ಪ್ರಶ್ನೆ ಸರ್, ಈಗ 400 ಸೀಟ್ ಬಂದ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ನೆರೆಟಿವ್ ಅನ್ನ ಸೆಟ್ ಮಾಡಿರುವಂಥದ್ದು ದೇಶದಾದ್ಯಂತ ಅದೊಂದು ಭಾಗ ಬಿಜೆಪಿಗೆ ನೋಡಿ ವಿರೋಧ ಪಕ್ಷಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ಗೆ ನರೇಂದ್ರ ಮೋದಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ, ಅವರ ಆಡಳಿತದ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ, ಅವರ ಪ್ರೋಗ್ರಾಮ್ಸ್ಗಳ ಬಗ್ಗೆ ಟೀಕೆ ಮಾಡೋದಕ್ಕೆ ಏನೂ ಸಾಧ್ಯ ಇರಲಿಲ್ಲ. ಸ್ವಚ್ಛ ದಕ್ಷ ಆಡಳಿತವನ್ನು ಕೊಟ್ಟಿದ್ವಿ, ಜನಪರ ಆಡಳಿತವನ್ನು ಕೊಟ್ಟಿದ್ವಿ. ಹೀಗಾಗಿ ಹೊಸ ನರೇಷನ್ ಸೆಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಡಿಸ್ಟ್ರಕ್ಟಿವ್ ನರೇಷನ್ ಅನ್ನ ಮಾಡಿದ್ವಿ. ದೇಶ ಉಳಿದ್ರೆಷ್ಟು ಬಿಟ್ಟರೆಷ್ಟು ನಾವು ರಾಜಕೀಯ ಉಳಿಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ನರೇಷನ್ ತಂತ್ರಗಾರಿಕೆ ಮಾಡಿದ್ದಾರೆ. ಉದಾಹರಣೆಗೆ ಅವರು ಇವತ್ತು ಜಾತಿಗಳ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ನಾವು ಸರ್ವೆ ಮಾಡ್ತೇವೆ ಅನ್ನೋದು, ಆಸ್ತಿಗಳನ್ನು ಹಂಚ್ತೀವಿ ಅನ್ನೋದು, ಬಡ ಶ್ರೀಮಂತ ಅನ್ನುವಂಥದ್ದನ್ನು ಈ ದೇಶದಲ್ಲಿ ತರುವಂಥದ್ದು, ಈ ಥರ ಸಮಾಜವನ್ನು ಒಡೆಯುವಷ್ಟು ಸಿದ್ಧರಾಗಿದ್ದರು ಅವರು ಅಧಿಕಾರಕ್ಕೆ ಬರೋಕ್ಕೆ. ಆದರೆ ಜನ ಅದಕ್ಕೇನು ಒಪ್ಪಿಗೆ ಕೊಟ್ಟಿಲ್ಲ. ಯಾಕಂದರೆ ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ.